ಹೆಲೋ ಗಾಯ್ಸ್, ನಾವು ಇವತ್ತ ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ ತಳಕಲ್ಲಾಗಿರೋ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೊಂಟಿವಿ. ಕಾಲೇಜ್ ಯಾವ ಥರ ಐತೆ ಅಂತ ನೋಡ್ಕೊಂಬರಕ್ಕ ಬನ್ನಿ, ನಿಮಗೂ ತೋರಿಸ್ತೀನಿ. ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೆ, ನನಗೂ ಅದೇ ಕಾಲೇಜ್ ಸಿಕ್ಕೈತಿ. ತಳಕಲ್ದಾಗಿರೋ ಇಂಜಿನಿಯರಿಂಗ್ ಕಾಲೇಜು, ಅದಕ್ಕೆ ನೋಡ್ಕೊಂಬರಕ್ಕೆ ಹೊಂಟೀವಿ. ನೋಡ್ರಿ, ಆಗಲೇ ಬಂದ್ವಿ. ಈಗ ಇದು ಬ್ರಿಡ್ಜ್, ಇದು ತಳಕಲ್ದಾಗಿರೋ ಬ್ರಿಡ್ಜ್. ಈ ಕಡೆ ಕಾಣತ್ತೆ ನೋಡ್ರಿ, ಎನ್ ಎಚ್ ಲಿದ್ದನ ಕಾಣುತ್ತ ಕಾಲೇಜು. ಎಲ್ಲ ಕೆಂಪು ಕಲ್ಲಿಲೆ ಕಟ್ಟ್ಯಾರ. ಕೆಂಪಗೆ ಹೆಂಗೆ ಕಾಣತ್ತೆ ನೋಡ್ರಿ. ಬರೀ ಹತ್ರ ಹೋಗಿ ನೋಡಮ್ರಿ. ಈಗ ನೋಡ್ರಿ, ಎನ್ ಎಚ್ ಬಿಟ್ಟು ಸೈಡ್ ರೋಡಿಗೆ ಬಂದೀವಿ. ಕಾಲೇಜ್ ರೋಡಿಗೆ, ಕಾಲೇಜಿಗೆ ಹೋಗೋ ರೋಡಿಗೆ ಬಂದೀವಿ. ಈ ಕಡೆ ಬರ್ರಿ, ಇಲ್ಲಿ ಮೇನ್ ದೊಡ್ಡ ಗೇಟ್ ಐತಿ. ಇದು ಸೈಡ್ ಗೇಟ್, ಇದು ಮುಂದೆ ಬರುತ್ತೆ ನೋಡ್ರಿ. ಇದು ಮೇನ್ ಗೇಟ್. ಇದು ಮುಂದೆ ಇಲ್ಲಿಗಿದೆ ನೋಡ್ರಿ, ಇದು ಮೇನ್ ಗೇಟ್. ಇದು ಬಂದ್ವಿ, ಈಗ ಕಾಲೇಜ್ ಹತ್ರ ಬಂದೀವಿ. ಆಗಲೇ ಇಲ್ಲೊಂದು 3 ಬೈಕ್ ನಿಂತಾವು. ಎರಡು ಸೈಡ್ ಕಾಲೇಜ್ ಹೆಸರು ಬರ್ದಾರ ರೋಡ್ನಾಗ. ಕೆಳಗೆ ಬರೋರಿಗೆ ಈ ಕಡೆ ಸೈಡು ಕನ್ನಡದಾಗ ಬರ್ದಾರ, ಮತ್ತು ಆ ಕಡೆ ಸೈಡು ಇಂಗ್ಲೀಷ್ನಾಗ ಬರ್ದಾರ. ಮತ್ತು ಮೇಲೆ ದೊಡ್ಡ ಗೇಟಿನ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ನಾಗ ಬರ್ದಾರ ನೋಡ್ರಿ ನೀವು. ವಾಚ್ಮ್ಯಾನ್ ಕೇಳಿ ಈಗ ಒಳಗಡೆ ಬಂದೀವಿ. ಕಾಲೇಜ್ ನೋಡ್ಬೋದು ನೀವು, ಇಲ್ಲಿದ್ದ ಕಾಣುತ್ತಾ. ರೋಡ್ ಎಲ್ಲ ಕಾಲೇಜ್ ಒಳಗಡೆ ಕಾಂಕ್ರೀಟ್ ರೋಡು. ಈ ಕಡೆ ಅಲ್ಲೇ ಕುಂದ್ರಕಂತಂದು ಸೀಟ್ ಮಾಡ್ಸ್ಯಾರ. ಇಲ್ಲೇನೋ ಉದ್ಯಾನವನ ಮಾಡ್ದಂಗೆ ಮಾಡ್ಯಾರ. ಅಲ್ಲೇ ಗಿಡ ಪಡ ಹಚ್ಚಾರ. ಎಲ್ಲ ಕೆಂಪು ಕಲರ್, ದೂರ್ಲಿದ್ದಾನ ಕೆಂಪಗ ಕಾಣುತ್ತೆ. ಎಲ್ಲ ಕೆಂಪು ಕಲ್ಲಿನ ಕಟ್ಟ್ಯಾರ ಕಾಲೇಜ್ನ, ಅದಕ್ಕೆ ಕೆಂಪಗ ಕಾಣುತ್ತೆ. ಇದು ನೋಡಿ ಗೈಸ್, ಇದು ಮೇನ್ ಎಂಟ್ರೆನ್ಸ್. ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ದೊಡ್ಡದಾಗಿ ಅಕ್ಷರ. ಇದು ಇವಿಸು ಪ್ಯಾಂಟಣಿಗೆ ಅದಾವಲ್ಲ, ಇಷ್ಟು ಪ್ಯಾಂಟಣಿಗೆ ಏರ್ಕೊಂಡು ಹೋದ್ರೆ ಸೀದಾ ಫಸ್ಟ್ ಫ್ಲೋರ್ನಾಗ ಹೋಗ್ತೀವಿ ನಾವು. ಗ್ರೌಂಡ್ ಫ್ಲೋರ್ನಾಗ ಬರ್ಬೇಕಂದ್ರೆ ಹಿಂದ್ಗಡೆಯಿಂದ ಮತ್ತೆ ಪ್ಯಾಂಟಣಿಗೆ ಅದಾವು. ಆ ಪ್ಯಾಂಟಣಿಗೆ ಇಳ್ಕೊಂಡು ಗ್ರೌಂಡ್ ಫ್ಲೋರ್ನಾಗ ಬರ್ಬೇಕು ನಾವು. ಈಗ ಕಾಲೇಜ್ ಒಳಗಡೆ ಬಂದೀವಿ. ಕಾಲೇಜ್ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮ್ಗೆ, ನೋಡ್ತಾ ಇರಿ ಹಿಂಗೆ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದು ಹಾಸ್ಟೆಲ್. ಅದು ಬಾಯ್ಸ್ ಹಾಸ್ಟೆಲ್ಲು ಮತ್ತು ಗರ್ಲ್ಸ್ ಹಾಸ್ಟೆಲ್ಲು ಎರಡೂ ಒಂದೇ ಹತ್ರ ಇದೆ, ಎದುರ ಬದ್ರ. ಆ ಕಡೆಗೆ ಈ ಕಾಲೇಜಲ್ಲಿ ಯಾರ್ಯಾರು ಅಡ್ಮಿಷನ್ ಮಾಡಿರ್ತಾರೆ ಎಲ್ಲರಿಗೆ ಅಲ್ಲಿ ಹಾಸ್ಟೆಲ್ ಕೊಡ್ತಾರಂತೆ. ಯಾವುದೂ ಬ್ಯಾಕ್ ಇರಬಾರ್ದು. ಒಂದು ಸಬ್ಜೆಕ್ಟ್ ಬ್ಯಾಕ್ ಇದ್ರೆ ಅಂದರೆ ಒಂದು ಸೆಮ್ ಒಳಗೆ ಒಂದು ಸಬ್ಜೆಕ್ಟ್ ಬ್ಯಾಕ್ ಇದ್ದರೂ ನೆಕ್ಸ್ಟ್ ಇಯರ್ ಕೊಡಲ್ಲಂತ ಅವರು ವಾರ್ಡನ್ ಈ ಥರ ಹೇಳಿದರು. ಅದಕ್ಕೂ ಅಪ್ಲೈ ಹಾಕೋದು ಬದಲಿ ವೆಬ್ಸೈಟ್ ಐತಂತ, ಅಪ್ಲೈ ಆಗ್ಬೋದು. ಆದರೆ ಆ ಕಾಲೇಜ್ಗೆ ಹಚ್ಚಿದ್ರೆ ಅಲ್ಲಿ ಸೀಟ್ ಸಿಗುತ್ತಂತ, ಹಾಸ್ಟೆಲ್ ಒಳಗೆ ಕೊಡ್ತಾರವರು. ಇದು ಗರ್ಲ್ಸ್ ಹಾಸ್ಟೆಲ್ ಮತ್ತು ಬಾಯ್ಸ್ ಹಾಸ್ಟೆಲ್, ಒಟ್ಟು ಹಾಸ್ಟೆಲ್ಗೆ ಹೋಗೋ ಮೇನ್ ಗೇಟ್ ಇದು ನೋಡಿ. ಇದು ಗರ್ಲ್ಸ್ ಹಾಸ್ಟೆಲ್ಲು, ಈ ಕಡೆ ಇರೋದು ಬಾಯ್ಸ್ ಹಾಸ್ಟೆಲ್ಲು. ನಾವು ಬಾಯ್ಸ್ ಹಾಸ್ಟೆಲ್ ಹತ್ರ ಬಂದೀವಿ ಈಗ. ಇದು ನೋಡಿ ಬಾಕ್ಲ, ಇದು ಮೇನ್ ಬಾಕ್ಲ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಾಲಕರ ವಸತಿ ನಿಲಯ ತಳಕಲ್. ಇವಾಗ ರೂಮ್ ನೋಡಮ್ರಿ. ಒಂದು ರೂಮ್ ಒಳಗೆ 3 ಜನ ಅಂತ, 3 ಬೆಡ್ ಇರ್ತಾವೆ ಮತ್ತು 3 ಕಪಾಟ್ ಇರ್ತಾವೆ. 1 ವರ್ಷದಿಂದ ಇದು ಗೋರ್ಮೆಂಟ್ ಇದ್ದಿದ್ದಿಲ್ಲ ಅಂತ, ಪ್ರೈವೇಟ್ ಇತ್ತಂತ. ಅದಕ್ಕೆ ಫೀ ಕಟ್ಟೋದಿತ್ತಂತ, ಊಟಕ್ಕೆ ಅದಕ್ಕೆಲ್ಲ ಫೀ ಕಟ್ಟೋದಿತ್ತು. ಈಗೆಲ್ಲ 1 ವರ್ಷ ಆದಮೇಲೆ ಅವರು ಫ್ರೀ ಮಾಡ್ಸ್ಯಾರಂತಿದ್ದು ಕಾಲೇಜ್ ಹಾಸ್ಟೆಲ್ ಫೀನ. ಇಲ್ಲೇ ಬಾತ್ರೂಮ್ ವ್ಯವಸ್ಥೆ ಅಂದರೆ ಅಟ್ಯಾಚ್ಡ್ ಬಾತ್ರೂಮು, ಗೀಝರ್ ಐತಿ, ಬಿಸಿನೀರನ್ನು ಬರ್ತಾವೆ, ತಣ್ಣೀರನ್ನು ಇರ್ತಾವೆ. ಅಟ್ಯಾಚ್ಡ್ ಬಾತ್ರೂಮು, ಒಂದು ರೂಮಿಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಐತಿ.
ಫೈನಲಿ ಗೈಸ್ ನಾವು ಇವಾಗ ಎಲ್ಲ ನೋಡ್ಕೊಂಡು ಬಂದ್ವಿ, ಹಾಸ್ಟೆಲ್ಲು ಮತ್ತು ಕಾಲೇಜು ಎಲ್ಲ ನೋಡ್ಕೊಂಬಂದ್ವಿ. ಅಡ್ಮಿಷನ್ ಮಾಡೋರು ಮಾಡಿಸ್ಬೋದು, ಈಗಲೇ ಸ್ಟಾರ್ಟ್ ಆಗ್ಯಾವು. ಮತ್ತು ನಾವು ಒಂದಿಷ್ಟು ಹುಡ್ರನ್ನ ಕೇಳಿದ್ವಿ, ಗೌರ್ಮೆಂಟ್ ಕಾಲೇಜ್ ಅಂದರೆ ಹಂಗೆ ಇರುತ್ತೆ, ಎಲ್ಲ ಟೀಚಿಂಗ್ ಎಲ್ಲ ಚೆನ್ನಾಗೈತಂತೆ, ಮತ್ತು ಯಾವ ಬ್ಯಾಕ್ ಆಗ್ಲಾರ್ದಂಗೆ ಟೀಚ್ ಮಾಡ್ತಾರಂತೆ. ಅವು ಓದೋ ಹುಡ್ರ ಮೇಲೆ ಡಿಪೆಂಡು. ಕಾಲೇಜ್ ಏನು ಚೆನ್ನಾಗೈತಿ ಅಂತಂದರು. ನಂದು CS ಬ್ರ್ಯಾಂಚ್ ಸಿಕ್ಕಿತ್ತಲ್ಲೇ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.